ರಾಂಗ್ ರೂಟ್ ನಲ್ಲಿ ಬರ್ತಾನೆ, ಧಮಕಿ ಹಾಕಿ ಹೋಗ್ತಾನೆ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚುತ್ತಾ ಇವೆ ರೋಡ್ ರೇಜ್ ಪ್ರಕರಣಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ರೋಡ್ ರೇಜ್ಗಳದ್ದೇ ಹವಾ ಅಂತಾನೆ ಹೇಳಬಹುದು. ದೇವನಹಳ್ಳಿ ಭಾಗದಲ್ಲೂ ಕೂಡ ಹೆಚ್ಚಾಗಿದೆ ಪುಂಡರ ಹಾವಳಿ. ರಾಂಗ್ ರೂಟ್ ನಲ್ಲಿ ಬರ್ತಾನೆ, ಧಮಕಿ ಹಾಕಿ ಹೋಗ್ತಾನೆ. ಸಿಲಿಕಾನ್ ಸಿಟಿಯಲ್ಲೂ ಹೆಚ್ಚುತ್ತಾ ಇವೆ ರೋಡ್ ರೇಜ್ ಪ್ರಕರಣಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ರೋಡ್ ರೇಜ್ಗಳದ್ದೇ ಹವಾ. ದೇವನಹಳ್ಳಿ ಭಾಗದಲ್ಲೂ ಕೂಡ ಹೆಚ್ಚಾಗಿದೆ ಪುಂಡರ ಹಾವಳಿ. ರಾಂಗ್ ರೂಟ್ ನಲ್ಲಿ ಬಂದು ಟಿಟಿ ಚಾಲಕನ ಮೇಲೆ ಹಲ್ಲೆ. ದೇವನಹಳ್ಳಿ ತಾಲೂಕಿನ ಫಾಕ್ಸ್ಕಾನ್ ಕಂಪನಿ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಹಲ್ಲೆ ಮಾಡಿರುವ ದೃಶ್ಯ ಡ್ಯಾಶ್ ಬೋರ್ಡ್ ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಟ್ರ್ಯಾಕ್ಟರ್ ಇದ್ದ ಕಾರಣ ಸ್ವಲ್ಪ ಟಿಟಿ ಗಾಡಿ ಎಳೆದ ಚಾಲಕ. ಟಿಟಿಯನ್ನ ಅಡ್ಡ ಹಾಕಿ ಧಮಕಿ ಹಾಕಿದ ಬೈಕ್ ಸವಾರ. ಟಿಟಿ ವಾಹನ ಹಿಂಬಾಲಿಸಿಕೊಂಡು ಬಂದ ಕಿಡಿಗೇಡಿಗಳಿಂದ ಹಲ್ಲೆ. ಟಿಟಿ ಚಾಲಕನ ಮೇಲೆ 4-5 ಬಾರಿ ಹಲ್ಲೆಯನ್ನ ನಡೆಸಿದ ಪುಂಡರು. ಏನ್ ಮಾಡ್ತಿದ್ದಾರೆ ನಮ್ಮ ಗೃಹ ಸಚಿವರು ಅಂತ ಗೊತ್ತಾಗ್ತಿಲ್ಲ. ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ದೇವನಹಳ್ಳಿಯ ಫಾಕ್ಸ್ಕಾನ್ ಕಂಪನಿ ಬಳಿ ಪುಂಡರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಒಂದಲ್ಲ ಎರಡಲ್ಲ, ದಿನದಿಂದ ದಿನಕ್ಕೆ ಈ ಒಂದು ಭಾಗದಲ್ಲಿ, ನಾರಾಯಣಪುರದಲ್ಲಿ ಅಂದ್ರು ದೇವನಹಳ್ಳಿ ಭಾಗದಲ್ಲಿ ಈ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ನೋಡಿ, ಆತನೇ ಬರ್ತಾ ಇರುವುದು ರಾಂಗ್ ರೂಟ್ ಅಲ್ಲಿ. ಸರಿಯಾಗಿ ಹೋಗ್ತಾ ಇರುವಂತಹ ಟಿಟಿ ಬರ್ತಾ ಇರುವಂತಹ ರಸ್ತೆಯ ಬದಿಯಲ್ಲಿ ಮುಂದೆ ಬಂದು ಬೈದು ಹೋಗ್ತಾನೆ. ಎಷ್ಟರ ಮಟ್ಟಿಗೆ ಈ ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಅನ್ನೋದು ಕಾಣ್ತಾ ಇಲ್ಲ. ರಾಂಗ್ ರೂಟ್ ಅಲ್ಲಿ ಬಂದಿದ್ದವನೇ, ಸರಿಯಾಗಿ ರೂಟ್ ಅಲ್ಲಿ ಬಂದಿದ್ದ ವ್ಯಕ್ತಿಯ ಮೇಲೆ ಈಗ ಬಂದು ಹಲ್ಲೆಯನ್ನ ಮಾಡಿದ್ದಾನೆ 4-5 ಜನ ಪುಂಡರ ಮೇಲೆ. ಈ ಒಂದು ದೇವನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ರಾಂಗ್ ರೂಟ್ ನಲ್ಲಿ ಬಂದು ಧಮಕಿ ಹಾಕಿ ಹೋಗಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ರೋಡ್ ರೇಜ್ ಪ್ರಕರಣಗಳು. ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಗೃಹ ಇಲಾಖೆಯಲ್ಲಿ ಇರುವಂತಹ ಸಚಿವರು ಬಿಜೆಪಿ ಜೊತೆಗೆ RSS ಅನ್ನ ವಿರುದ್ಧವಾಗಿ ಮಾತನಾಡೋದು ಮಾತ್ರ ಗೊತ್ತಿರುತ್ತೆ. ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಅವ್ರಿಗೆ ಒಂಚೂರು ಅರಿವೇ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಗೃಹ ಇಲಾಖೆ ಸಚಿವರು ಏನ್ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಪ್ರಶ್ನೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು, ದೇವನಹಳ್ಳಿಯಲ್ಲಿ ಆಗ್ತಾ ಇರುವಂತದ್ದು. ಆಮೇಲೆ ನಮ್ಮ ಪ್ರಕರಣಕ್ಕೆ ನಮ್ಮ ಇದಕ್ಕೆ ಬರಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಗಮನಿಸಲೇಬೇಕು ರಾಜ್ಯದಲ್ಲಿ ಈಗ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಡ್ತಾ ಇದೆ ಅಂತ. ರಾಂಗ್ ರೂಟ್ ಅಲ್ಲಿ ಬಂದಿರುವಂತಹ ಆಸಾಮಿ ನೋಡಿ, ರೈಟ್ ರೂಟ್ ಅಲ್ಲಿ ಬಂದಿರುವಂತಹ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ. ಅದು 4-5 ಜನರ ಮೇಲೆ, 4-5 ಜನರು ಸೇರ್ಕೊಂಡು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾ ಇರುವಂತದ್ದು. ರಾಂಗ್ ರೂಟ್ ನಲ್ಲಿ ಬರುವಂತಹ ವ್ಯಕ್ತಿಗಳ ವಿರುದ್ಧ ಯಾವಾಗ ಕ್ರಮ ಆಗುತ್ತೆ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ರಾಂಗ್ ರೂಟ್ ನಲ್ಲಿ ಬರ್ತಾ ಇರುವಂತಹ ವ್ಯಕ್ತಿ ಈಗ ಟಿಟಿ ಚಾಲಕನ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ದೇವನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ದೇವನಹಳ್ಳಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಟಿಟಿ ಚಾಲಕನ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಇದ್ದ ಕಾರಣ ಸ್ವಲ್ಪ ಟಿಟಿ ಗಾಡಿಯನ್ನ ಎಳೆದ ಚಾಲಕ. ಆತ ನೋಡಿ, ಗಾಡಿ ಓಡಿಸ್ತಾ ಇದ್ನಲ್ಲ, ಆತ ಹೆಲ್ಮೆಟ್ ಕೂಡ ಹಾಕಿಲ್ಲ, ಮೊಬೈಲ್ ಹಿಡ್ಕೊಂಡು ಬರ್ತಾ ಇದ್ದಾನೆ. ಬಂದಿದ್ದಂತಹ ವ್ಯಕ್ತಿಗೆ ಬೈದು ಹೋಗ್ತಾ ಇದ್ದಾನೆ. ಆವಾಗ ಅವ್ನು ಬಂದು ಗಲಾಟೆ ಮಾಡ್ತಾನೆ. ಒಂದು 4-5 ಜನ ಬರ್ತಾರೆ. ಟಿಟಿನೇ ತಪ್ಪು ಮಾಡಿರೋದು ಅಂತ ಹೇಳ್ಬಿಟ್ಟು ಟಿಟಿ ಚಾಲಕನಿಗೆ ಹೊಡೆದು ಹೋಗ್ತಾನೆ. ಇದು ನಮ್ಮ ರಾಜ್ಯದಲ್ಲಿ ಇರುವಂತಹ ಕಾನೂನು ಸುವ್ಯವಸ್ಥೆ. ಈ ಒಂದು ಕಾನೂನು ಸುವ್ಯವಸ್ಥೆ ಯಾವ ರೀತಿ ಮಟ್ಟಕ್ಕೆ ಪುಂಡ್ರ ಹಾವಳಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ಲೇಬೇಕಾದಂತಹ ಸ್ಟೋರಿ. ಸರ್ಕಾರ ಇದನ್ನು ಗಮನಿಸಲೇಬೇಕು. ದೇವನಹಳ್ಳಿ ಭಾಗದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹಾವಳಿ ಇದು, ಪುಂಡರ ಹಾವಳಿ.